ಇದೇನು ಟಿಟ್ ಫಾರ್ ಟ್ಯಾಟ್ ಅಲ್ರಿ, ಇದು ಸುಮ್ಮನೆ ಅಬ್ಯೂಸ್ ಆಫ್ ಪವರ್ ಅಂತ ಹೇಳ್ಬೋದು. ಟಿಟ್ ಫಾರ್ ಟ್ಯಾಟ್ ಆದ್ರ ಅರ್ಥ ಇದೆ, ಇದು ಟಿಟ್ ಫಾರ್ ಟ್ಯಾಟ್ ಅಲ್ಲ. ಇದು ದೇ ಆರ್ ಕಂಪ್ಲೀಟ್ಲಿ ಅಬ್ಯೂಸಿಂಗ್ ದೇರ್ ಪವರ್. ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಕ್ಷಮೆನ ಕೇಳಿದ್ರು. ಈ ರೀತಿ ಏನಾದ್ರು ಹೇಳಿದಾರ, ಆಯ್ತು ನಮ್ಮ ತಪ್ಪಾಯ್ತು ಆಗಿದೆ, ಮಾಧ್ಯಮದ ಜೊತೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವ್ರು ನಡ್ಕೊಂಡಿದ್ದ ರೀತಿ, ಹೇಳ್ತಿದ್ದ ರೀತಿ, ಇದೆಲ್ಲ ಯಾವ್ದಾರು ನೋಡಿದ್ರೆ ಒಪ್ಕೊಳ್ಳೋಂಥ ರೀತಿನ ನಡವಳಿಕೆಗಳನ್ನು ನೋಡಿ ಯಾವುದೋ ಒಂದು ಸಂದರ್ಭದಲ್ಲಿ ಗೊತ್ತಿಲ್ಲದೆ ಏನೋ ನಡೆದಿದೆ, ಓಕೆ, ಯಾವುದೋ ಇಂಥ ಏನೂ ಅಲ್ಲೇ ಇಂಥದ್ದು ಯಾವುದೂ ಇಲ್ಲ, ತೆಳ್ಳೆ ಹಾಕಿದ್ರು. ಇವತ್ತು ಬಯಲಾಗಿದ ತಕ್ಷಣ ಇದಕ್ಕಿದ್ದಂಗೆ ತಮ್ಮ ಏನು ಈ ಸಂಪೂರ್ಣ ಅವ್ರಿಗೆ ಪರಿಸ್ಥಿತಿ ಮತ್ತು ಏನು ತೋಚದೆ ಕಾರಣ ಇವತ್ತು ಒಂಥರ ಕೈ ಇಸಿಕೊಂಡು ಏನು ಮಾಡೋಂಥ ಅಸಹಾಯಕರಾಗಿರೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಅವ್ರಿಗೆ ಸಂಪೂರ್ಣವಾಗಿ ಬಯಲಾಗಿರೋ ಕಾರಣ ಅವರು ಸರ್ ಡಿಸಿಎಂ ಹಿಮಾಚಲ ಪ್ರದೇಶಕ್ಕೆ ಹೋಗ್ಬೇಕಾರೆ ಈ ಘಟನೆ ನಡೆದೇ ಇಲ್ಲ, ರಾಜಕೀಯವಾಗಿ ಬಿಜೆಪಿನ ಆರೋಪ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ತೆಗೆದುಕೋತಾ ಇದ್ದಾರೆ, ಘೋಷಣೆ ಕೂಗೇ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ತನಿಖೆ ಆಗೋಕ್ ಮುಂಚಿತವಾಗಿ ಕ್ಲೀನ್ ಚಿಟ್ ಕೊಟ್ಟರು ಸರ್ ಪ್ರಿಯಾಂಕಾ ಖರ್ಗೆ ಡಿಕೆ ಶಿವಕುಮಾರ್. ಅದಕ್ಕೆ ಅದನ್ನೇ ಹೇಳಿದ್ರು, ಸರ್ಕಾರದಲ್ಲಿ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದವ್ರು ಹಿಂಗೆ ಹೇಳಿಕೆ ಕೊಟ್ರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿರುತ್ತದೆ. ಈ ರೀತಿ ತೆಳ್ಳ ಹಾಕುವಂತ ಕೆಲಸಗಳನ್ನ ಎಲ್ಲೊಂದು ಕಡೆ ಸರ್ಕಾರ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರೋರು ಸಂವಿಧಾನವನ್ನ, ಒಂದು ಕಾನೂನನ್ನ ಗೌರವಿಸೋದು, ರಕ್ಷಣೆ ಮಾಡುವಂಥದ್ದು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಸಚಿವರು. ಪ್ರಿಯಾಂಕಾ ಖರ್ಗೆ ಅವರಂತೂ ಎಲ್ಲೋ ಒಬ್ಬ ಮಾಧ್ಯಮದವನು ಏನೋ ಒಂದು ಟ್ವೀಟ್ ಮಾಡಿದ್ದ, ಅದನ್ನೇ ಒಂದು ಆಶ್ರಯವಾಗಿ ತಗೊಂಡು ಒಂದು ಸರ್ಕಾರ ಇರೋರು ಯಾರೋ ಒಬ್ಬ ವ್ಯಕ್ತಿ ಸಂಬಂಧ ಇಲ್ದೇ ಅವನೇನೋ ಹೇಳಿಕೆ ಕೊಟ್ರೆ ಅದನ್ನೇ ಆಧಾರವಾಗಿ ತಗೊಂಡವಂತ ಬೃಹಸ್ಪತಿ, ನಮ್ಮಲ್ಲೇ ಇವರು ಬೃಹಸ್ಪತಿ ಇದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳನ್ನ ನಾವು ಏನು ಹೇಳೋಣ, ಇಂಥವ್ರನ್ನೆಲ್ಲ ಮಂತ್ರಿಗಳಾಗ್ಬಿಟ್ಟಾರೆ, ಇಂಥವ್ರೆಲ್ಲ ನಮ್ಮ ನಾಡಿಗೆ ನಾಯಕತ್ವ ಕೊಡುವಂಥವ್ರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಗೃಹ ಸಚಿವರು ಹೇಳಿದ್ರಲ್ಲ, ಇವ್ರ ಮಾತೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಅಂತ ಗೃಹ ಸಚಿವರೇನೆ ಹೇಳಿಕೆ ಕೊಟ್ಬಿಟ್ರು. ಇವ್ರು ಯಾರ್ದು ಮಾತುಗಳನ್ನ ಸೀರಿಯಸ್ ಆಗಿ ತಗೋಬೇಡಿ, ವೈದ್ಯಕೀಯ ಶಿಕ್ಷಣ ಸಚಿವರ ಮಾತನ್ನು ತಗೋಬೇಡಿ, ಇವ್ರನ್ನ ಮಾತಾಡ್ಬಿಡಿ, ಆ ಸಚಿವನ್ ಮಾತಾಡ್ಬಿಡಿ, ನಾನು ಹೇಳಿದ್ರೆ ಮಾತ್ರ ಮುಖ್ಯಮಂತ್ರಿ ಮಾತ್ರ ಹೇಳಿದ್ರೆ ತಗೊಳ್ಳಿ, ಮಿಕ್ಕಿದವ್ರನ್ನ ನೀವು ಲೆಕ್ಕಕ್ಕೆ ತಗೋಬಿಡಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಅವತ್ತು ಕೊಟ್ಟಿದ್ದಂಥ ಟ್ವೀಟ್ ಆಗಲಿ, ಸದನದಲ್ಲಿ ಅವ್ರು ಮಾತಾಡೋದಂಥ ಮಾತಾಗಲಿ, ಇವೆಲ್ಲವೂ ನಿಜಕ್ಕೂ ಎಲ್ಲ ಒಂದು ಕಡೆ ಜವಾಬ್ದಾರಿತವಾಗಿ ತಿಳುವಳಿಕೆಯ ಕೊರತೆಯಿಂದಾಗಿ ಅವರ ಒಂದು ಹೇಳಿಕೆಗಳು ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಈಗಲಾರ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಕೇಳಿ, ಈ ರೀತಿ ನಾನು ತಪ್ಪು ಮಾಡಿದೆ, ದುಡುಕ್ದೆ ಅಂತ ಹೇಳಿ ಪ್ರಿಯಾಂಕಾ ಅವರೇ. ಜನ ಹೋಗ್ತಾರೆ ಆಗ ನೇರವಾಗಿ ಅಟ್ಲೀಸ್ಟ್ ಸ್ವಲ್ಪ ಒಂದು ಒಳ್ಳೆ ನಡವಳಿಕೆ, ಒಂದು ಮನವರಿಕೆ, ಒಂದು ತಪ್ಪು ಗ್ರಹಿಕೆ ಆದಾಗ ನಾನು ತಪ್ಪನ್ನು ಒಪ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿ ಇರೋ ವ್ಯಕ್ತಿ ಅಂತನಾರ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.